ನೀವು ಸಿದ್ಧಾರೂಢ ಮಠದ ಅಜ್ಜನ ಬಗ್ಗೆ ಮಾತಾಡೋದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಏನ್ ಹೇಳ್ತೀರಾ ಗುರುಗಳೇ? ನಮ್ಮ ಸಿದ್ಧಾರೂಢ ಅಜ್ಜ ಬಗ್ಗೆ ಹೇಳಲಿಕ್ಕೆ ಸಾವಿರ ಪದ ಅಲ್ಲಮ್ಮ, ಸಹಸ್ರ ಪದಗಳಿದ್ರೂ ಸಾಕಾಗೋದಿಲ್ಲ. ಸಿದ್ಧಾರೂಢರು ಅಂತಂದ್ರೆ ನಮ್ಮ ಸಿದ್ಧಿಯ ಒಂದು ಮೂಲ. ಅದು ಅವರಿಂದ ನಾವು ಈ ಒಂದು ತತ್ವವನ್ನು ಅಳವಡಿಸ್ಕೊಂಡಂಥವ್ರು. ಶಿಶುನಾಳು ಶರೀಫ್ರು ಇರಬಹುದು, ಸಿದ್ಧಾರೂಢರು ಇರ್ಬೋದು, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳಿರಬಹುದು, ಗವಿಶಾಂತವೀರ ಸ್ವಾಮಿಗಳಾಗಿರ್ಬೋದು, ಶ್ರೀರಾಮಪುರದ ಪರಂಜ್ಯೋತಿ ಸ್ವರೂಪ ಪರಮ ಸ್ವಾಮಿಗಳಾಗಿರ್ಬೋದು, ಬೆಟ್ಟಳ್ಳಿ ಮಠದ ಒಂದು ಉರಿಲಿಂಗೇಶ್ವರ ಸ್ವಾಮಿಗಳು, ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಾಗಿರ್ಬೋದು. ಇವರಿಂದ ನಾವು ಈ ಒಂದು ತತ್ವಗಳನ್ನು ಪಡೆದಂಥವ್ರು. ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ತತ್ವಗಳ ನುಡಿಗಳನ್ನು, ಅವರು ಬಂದಂತಹ ಒಂದು ಮಾರ್ಗದರ್ಶಗಳನ್ನು ಏನೊಂದು ಕೊಟ್ಟಿರ್ತಕ್ಕಂತಹ ಒಂದು ಜನರಿಗೆ, ಮಕ್ಕಳಿಗೆ ಒಂದು ಏನೊಂದು ತತ್ವಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೆಲವೊಂದು ಗುಣಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಸಿದ್ಧಾರೂಢರು ಅಂತ ಹೇಳಿದ್ರೆ ನಮ್ಮ ಜೀವ. ನಾವು ಹಾಡ್ತಕ್ಕಂಥ ಉಸಿರು ಸಿದ್ಧ.